ನಿನ್ನೆ ನಾನು ಚಂದ್ರಶೇಖರ್ ಪೂಜಾರ್ ಅಂತೇಳಿ ಹರಿಹರ ವೀರಶೈವ ಲಿಂಗಾಯತ ಪಂಚಮಸಾಲಿ ಜಗದ್ಗುರು ಪೀಠದ ಟ್ರಸ್ಟಿ ಇದೀನಿ. ಹಾಗೇನೆ ನನ್ನ ಜೊತೆಗೆ ಶಿವಕುಮಾರ್ ಹರಪನಹಳ್ಳಿ ಸಮಾಜದ ಬಂಧು ಮುಖಂಡರಿದ್ದಾರೆ. ಹಾಗೇನೆ ಶಶಿ ನಮ್ಮ ಶಶಿಧರ್ ಗೌಡ ಅಂತೇಳಿ ಹರಿಹರ ತಾಲೂಕಿನ ಸಮಾಜದ ಮುಖಂಡರಿದ್ದಾರೆ. ಇವತ್ತು ನಾನು ಇಲ್ಲಿಗೆ ಪತ್ರಿಕಾಗೋಷ್ಠಿಗೆ ಬರೋದಕ್ಕೆ ಬಹುಮುಖ್ಯವಾಗಿರ್ತಕ್ಕಂಥ ಕಾರಣ ಏನು ಅಂತ ಹೇಳಿದ್ರೆ, ನಿನ್ನೆ ಹರಿಹರದ ವೀರಶೈವ ಲಿಂಗಾಯತ ಪಂಚಮಸಾಲಿ ಜಗದ್ಗುರು ಪೀಠದ ಪೀಠಾಧ್ಯಕ್ಷರನ್ನಾಗಿ ನಾವು 8 ವರ್ಷಗಳ ಹಿಂದೆ ವಚನಾನಂದ ಶ್ರೀಗಳವರನ್ನ ಆಯ್ಕೆ ಮಾಡಿದ್ವಿ. ಆ ವಚನಾನಂದ ಶ್ರೀಗಳು 8 ವರ್ಷಗಳ ಕಾಲ ನಮ್ಮ ಪೀಠದಲ್ಲಿ ಪೀಠಾಧ್ಯಕ್ಷರಾಗಿದ್ರು. ಇತ್ತೀಚಿನ ದಿನಗಳಲ್ಲಿ ಅವರ ಆಚಾರ ವಿಚಾರ ನಡೆ ನುಡಿ ಅಂತಕ್ಕಂಥ ಅನೇಕ ವಿಚಾರಗಳಲ್ಲಿ ನಾವು ತಿರ್ತಕ್ಕಂಥ ಬಹಳಷ್ಟು ಪ್ರಯತ್ನಗಳನ್ನ ಮಾಡಿದಾಗ್ಯೂ ಕೂಡ ಆ ಪ್ರಯತ್ನದಲ್ಲಿ ನಾವು ವಿಫಲರಾಗಿ ಅವರ ಧೋರಣೆಗಳು ಅದೇ ರೀತಿ ಮುಂದುವರೆದಿದ್ರ ಒಂದು ಪರಿಣಾಮವಾಗಿ ನಿನ್ನೆ ಅವರನ್ನ ನಾವು ಪೀಠದಿಂದ ಪದಚ್ಯುತಿಗೊಳಿಸ್ತಕ್ಕಂಥ ಅನಿವಾರ್ಯ ಸಂದರ್ಭ ನಿರ್ಮಾಣ ಆಗಿತ್ತು. ಇವತ್ತು ಏನು ಸ್ವಾಮೀಜಿಗಳ ಆಚಾರ ವಿಚಾರಗಳನ್ನ ತಿದ್ಕೊಳ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ಟ್ರಸ್ಟಿನ ಎಲ್ಲ ಹಿರಿಯರು ಸಾಕಷ್ಟು ರೀತಿಯಲ್ಲಿ ಅವರಿಗೆ ತಿಳುವಳಿಕೆಯನ್ನ ಹೇಳ್ತಕ್ಕಂಥ ಒಂದು ಪ್ರಯತ್ನವನ್ನ ಏನು ನಾವು ಇತ್ತೀಚೆಗೆ ಬಲವಾಗಿ ಮಾಡಿದ್ವಿ. ನನ್ನ ಆಚಾರ ವಿಚಾರಗಳನ್ನ ತಿದ್ಕೊಳ್ಳೋದಿಕ್ಕೆ ಮತ್ತೆ ನನ್ನ ಮೇಲೆ ಶಿಸ್ತು ಕ್ರಮ ಕೈಗೊಳ್ತಾರೆ ಟ್ರಸ್ಟಿಗಳು ಅನ್ನೋಂಥ ಒಂದು ಕಾರಣದಿಂದ ಸ್ವಾಮೀಜಿಗಳು ಈ ವಿಚಾರವನ್ನ ಡೈವರ್ಟ್ ಮಾಡಬೇಕು ಅಂತೇಳಿ, ದಿಕ್ಕನ್ನ ಬದಲು ಮಾಡಬೇಕು ಅಂತೇಳಿ ಕೆಲವು ಭಕ್ತರಿಗೆ ಕಟ್ಕೊಂಡು ಲೆಕ್ಕ ಕೊಡಿ ಚಳುವಳಿ ಅನ್ನೋದನ್ನ ಪ್ರಾರಂಭ ಮಾಡಿದ್ರು. ಈ ಲೆಕ್ಕ ಕೊಡಿ ಅಂತಕ್ಕಂಥ ಚಳುವಳಿನ ಪ್ರಾರಂಭ ಮಾಡಿದ್ದೆ ಈ ಒಂದು ಸಂಪೂರ್ಣವಾಗಿ ನನ್ನನ್ನ ತಿರ್ತಕ್ಕಂಥ ಪ್ರಯತ್ನವನ್ನ ಟ್ರಸ್ಟಿಗಳು ಮಾಡಬಾರ್ದು, ಇದನ್ನ ದಿಕ್ಕು ತಪ್ಪಿಸ್ಬೇಕು ಅಂತಕ್ಕಂಥ ಒಂದು ಪ್ರಯತ್ನವನ್ನ ಮಾಡಿದ್ರು. ಅದರಲ್ಲಿ ರಾಣೆಬೆನ್ನೂರಿನ ಮಾಜಿ ಶಾಸಕರಾಗಿರ್ತಕ್ಕಂಥ ಅರುಣ್ ಕುಮಾರ್ ಅವರು ಮಠದಲ್ಲಿ ಬಂದು ಪದೇ ಪದೇ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ನಾನು 1.5 ಕೋಟಿ ರೂಪಾಯಿ ಹಣವನ್ನ ಒಂದು ತಿಂಗಳಿಗೆ 4 ಲಕ್ಷ ರೂಪಾಯಿದಂತೆ ಸುಮಾರು 40 ತಿಂಗಳ ಕಾಲ ನಾನು ಪೀಠ ನಡೆಸೋದಕ್ಕೆ ಕೊಟ್ಟಿದ್ದೆ ಅಂತಕ್ಕಂಥ ಮಾತನ್ನ ಅರುಣ್ ಕುಮಾರ್ ಅವರು ಹೇಳ್ತಾರೆ. ಈ ನಾನು ಪತ್ರಿಕಾಗೋಷ್ಠಿಯ ಮುಖೇನ ಮಾನ್ಯ ಮಾಜಿ ಶಾಸಕರಾದಂಥ ಅರುಣ್ ಕುಮಾರ್ ಅವರನ್ನ ಕೇಳ್ತೀನಿ, 1.5 ಕೋಟಿ ರೂಪಾಯಿ ಮಠಕ್ಕೆ ದಾನ ಕೊಡ್ತಕ್ಕಂಥ ಶಕ್ತಿ ಅರುಣ್ ಕುಮಾರ್ ನಿನಗಿದೇನಾ? ಇವತ್ತು ನಿನ್ನ ಚುನಾವಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನನ್ನ ಮನೇನ ಮತ್ತೆ ನನ್ನ ಕಾವ್ಯ ಟೆಕ್ಸ್ಟೈಲ್ ಅಂತಕ್ಕಂಥ ಹರಿಹರದಲ್ಲಿ ಇರ್ತಕ್ಕಂಥ ಒಂದು ಆ ಕಟ್ಟಡವನ್ನ ಇವತ್ತು ನಾನು ಬೇರೊಬ್ಬರಿಗೆ ಬರೆದು ಕೊಟ್ಟು ನಿನಗೆ ಕೋಟ್ಯಾಂತರ ರೂಪಾಯಿ ಗಂಟ್ಲೆ ಅಕೌಂಟ್ ಅಲ್ಲಿ ಸಾಲವನ್ನ ಕೊಡಿಸಿದೀನಿ. ಇವತ್ತು ನೀನು ಕೊಟ್ಟವರಿಗೆ ಯಾರಿಗೂ ಕೂಡ ಸಾಲ ಕೊಡಕ್ಕೆ ನಿನ್ನ ಕೈಲಿ ಆಗದೆ ಇರ್ತಕ್ಕಂಥ ಒಬ್ಬ ಮನುಷ್ಯ ನೀನು ಮಠಕ್ಕೆ 1.5 ಕೋಟಿ ರೂಪಾಯಿ ಹಣವನ್ನ ಕೊಡೋದಕ್ಕೆ ನಿನ್ನ ಹತ್ರ ಹಣ ಎಲ್ಲಿಂದ ಬರ್ತದೆ? ಇವತ್ತು ನೀನು ಹತ್ಕೊಂಡು ಓಡಾಡ್ತಕ್ಕಂಥ ಕಾರ್ ಏನಿದೆ, ನೀನೊಂದು ಬ್ಲಾಕ್ ಸ್ಕಾರ್ಪಿಯೋ ಕಾರಲ್ಲಿ ನೀನು ಓಡಾಟ ಮಾಡ್ತೀಯ. ಆ ಕಾರು ನಂದು. ನನ್ನ ಪೆಟ್ರೋಲ್ ಬಂಕ್ ಹೆಸರಿಗೆ ನಿನಗೆ ಕಾರನ್ನ ನಾನು ಲೋನ್ ಮುಖೇನ 25 ಲಕ್ಷ ರೂಪಾಯಿ ಲೋನ್ ಮಾಡಿಸ್ಬಿಟ್ಟು ನಿನಗೆ ಕಾರನ್ನ ಕೊಟ್ಟಿದ್ದೀನಿ. 3 ವರ್ಷಗಳ ಕಾಲದಿಂದ ಆ ಕಾರಲ್ಲಿ ನೀನು ಇಡೀ ನಿನ್ನ ಕ್ಷೇತ್ರವನ್ನ ಸುತ್ತಾಡ್ತಾ ಇದೀಯ. ಇವತ್ತು ನಿನ್ನ ವ್ಯಕ್ತಿತ್ವ, ನಿನ್ನ ಆರ್ಥಿಕವಾದಂತ ಸಬಲತೆ ಎಷ್ಟಿದೆ ಅಂತ ಹೇಳಿದ್ರೆ, ನೀನು 7 ತಿಂಗಳಿಂದನು ನಾನು ಕೊಡಿಸಿರ್ತಕ್ಕಂಥ ಕಾರ್ಗೆ ಇನ್ಸೂರೆನ್ಸ್ ಕಟ್ಟಕ್ ನಿನ್ ಕೈಲಾಗಿಲ್ಲ 20,000 ರೂಪಾಯಿನ. ನಾನು ಅದನ್ನ ನಿನ್ನೆಲ್ ಮೊನ್ನೆ ಚೆಕ್ ಮಾಡಿ ಆ ಇನ್ಸೂರೆನ್ಸ್ ಇಲ್ದಂಗೆ 7 ತಿಂಗಳ ಕಾಲ ನೀನ್ ಕಾರ್ ಹೊಡೆದಿದೀಯ. ಯಾರ ಮೇಲಾದ್ರೂ ಅನಾಹುತ ಮಾಡಿದ್ರೆ ಅದಕ್ಕೆ ನಾನು ತಲೆದಂಡ ಕಟ್ಟಬೇಕಾಗ್ತದೆ ಅನ್ನೋ ಕಾರಣದಿಂದ ಈಗ 4 ದಿವಸದಿಂದ 20,600 ರೂಪಾಯಿ ಹಣ ಕಟ್ಟಿ ಆ ಕಾರ್ಗೆ ಇನ್ಸೂರೆನ್ಸ್ ಮಾಡಿಸಿದೀನಿ. ಕೇವಲ 20,000 ರೂಪಾಯಿ ಇನ್ಸೂರೆನ್ಸ್ ಮಾಡಿಸೋದಕ್ಕೆ ನಿನ್ನ ಹತ್ರ ಹಣ ಇಲ್ಲ. 1.5 ಕೋಟಿ ರೂಪಾಯಿ ಹಣವನ್ನ ಪಂಚಮಸಾಲಿ ಗುರುಪೀಠಕ್ಕೆ
ಕೊಟ್ಟಿದ್ದೀನಿ ಅಂತ ಹೇಳಿ ಬಾಯಿಗೆ ಬಂದಂತೆ ಮಾಧ್ಯಮಗಳ ಎದುರಿಗೆ, ಸಮಾಜದ ಜನರ ಎದುರಿಗೆ ನೀನ್ ಮಾತನಾಡ್ತೀಯ. ನಿನಗೆ ಆ ಶಕ್ತಿ ಇದೆನಾ? 2019 ಡಿಸೆಂಬರ್ ತಿಂಗಳಲ್ಲಿ ನಡೆದಂತ ಚುನಾವಣೆ ಸಂದರ್ಭದಲ್ಲಿ ನಿನಗೆ ಅಫಿಡವಿಟ್ ಮಾಡಿಸ್ಕೊಟ್ಟವ್ ನಾನು. ಅವತ್ತು ನಿನಗೆ ಚುನಾವಣೆಗೆ ಖರ್ಚು ಮಾಡೋದಕ್ಕೆ ಏನವತ್ತು ಚುನಾವಣಾ ಆಯೋಗದವರು 35 ಲಕ್ಷ ರೂಪಾಯಿ ಮಾಡಿದ್ರು. ಅಷ್ಟೂ ಕೂಡ ನಿನಗೆ ಆದಾಯ ಇರಲಿಲ್ಲ. ನಿನ್ನ ಅಫಿಡವಿಟ್ ಅಲ್ಲಿ ಇದೆ, ನನ್ನ ಹತ್ರ ಎಲ್ಲ ದಾಖಲೆಗಳಿದಾವೆ. ಎಲ್ಲಿಂದ ಕೊಟ್ಟೆ ನೀನು 1.5 ಕೋಟಿ? 1.5 ಕೋಟಿ ಕೊಟ್ಟವನು ರಸೀದಿ ಯಾಕೆ ಪಡೆದಿಲ್ಲ ನೀನು? ಬಾಯಿಗೆ ಬಂದಂತೆ ಮಾತನಾಡ್ತಕ್ಕಂಥ ಪ್ರವೃತ್ತಿನ ನೀನು ಬಿಡಬೇಕು. ಇವತ್ತು ಬಹಳ ರಾಜಾರೋಷವಾಗಿ ನೀನು ಅಲ್ಲಿ ಮಾತಾಡ್ತೀಯ. ಇವತ್ತು ಈ ಪತ್ರಿಕಾ ಗೋಷ್ಠಿಯ ಮುಖೇನ ನಿನಗೆ ಆಗ್ರಹ ಪಡಿಸ್ತೇನೆ. ನಾನು ಕೊಟ್ಟಿರ್ತಕ್ಕಂಥ ಕಾರಣ, ನಾನು ಈ ಕ್ಷಣದಲ್ಲೂ ಲೋನ್ ಕಟ್ತಾ ಇರ್ತಕ್ಕಂಥ ಕಾರಣ, ನೀನು ಮರ್ಯಾದಸ್ಥ, ನೀನು ಬಹಳ ಸ್ವಾಭಿಮಾನಿ ಅಂತೇಳಿ ನೀನ್ ಮಾತನಾಡ್ತೀಯ. ನಿನಗೇನಾದ್ರೂ ಮಾನ ಮರ್ಯಾದೆ ಏನಾದ್ರೂ ಇದ್ರೆ ಇನ್ನು 24 ಗಂಟೆಗಳೊಳಗೆ ನನ್ನ ಹೆಸರಿಗಿರ್ತಕ್ಕಂಥ ಕಾರನ್ನ ನನ್ನ ಮನೆ ಮುಂದೆ ನೀನ್ ಬಿಟ್ಟು ಹೋಗ್ಬೇಕು. ಇಲ್ಲ ಅನ್ನೋದಾದ್ರೆ ಪೊಲೀಸ್ ಕಂಪ್ಲೇಂಟ್ ಅನ್ನ ಕೊಟ್ಟು ಆ ಕಾರನ್ನ ನನ್ನ ಮನೆ ಹತ್ರ ತರಿಸ್ಕೊಳ್ತೀನಿ. ಏನಾದ್ರೂ ನನ್ನ ಬಗ್ಗೆ ಮಾತನಾಡ್ಬೇಕಾದ್ರೆ ಮುಂದಿನ ದಿನದಲ್ಲಿ ಇನ್ನೂ ಬಹಳಷ್ಟು ಎಚ್ಚರಿಕೆಯಿಂದ ನೀನ್ ಮಾತನಾಡ್ಬೇಕು. ನಿನ್ನ ಬಂಡವಾಳ ಬಹಳಷ್ಟು ನನ್ನ ಹತ್ರ ದಾಖಲೆಗಳಿದಾವೆ. ಎಚ್ಚರಿಕೆಯಿಂದ ಮಾತಾಡು ಅಂತೇಳಿ ಈ ಮೂಲಕ ನಾನು ನಿನಗೆ ಆಗ್ರಹ ಪಡಿಸ್ತೇನೆ. ನನ್ನ ಪೆಟ್ರೋಲ್ ಬಂಕ್ ಹೆಸರಿಂದ ಕೊಡಿಸಿದ್ದೀನಿ. ನನಗೆ ಬೀಗ್ರು ಅವರು, ಇವತ್ತು ನನ್ನ ಬೀಗ, ಅವನ್ ನನ್ನ ಆರ್ಥಿಕವಾಗಿ ಏನನ್ನೂ ಸಬಲ ಇಲ್ಲದೆ ಇರ್ತಕ್ಕಂಥ ಇಟ್ಟಿಗೆ ಬಟ್ಟೆ ಒಳಗೆ ಇದ್ದಂತ ಮನುಷ್ಯನನ್ನ ಅವತ್ತಿನ ಈ ವಚನಾನಂದ ಸ್ವಾಮಿಗಳು, BC ಉಮಾಪತಿ ಅವರು, ನಾವೆಲ್ಲರೂ ಸೇರಿ ಆತನನ್ನ ಕರ್ಕೊಂಡೋಗಿ ಇವತ್ತು ಒಬ್ಬ ಶಾಸಕನನ್ನಾಗಿ ಮಾಡೋದಕ್ಕೆ ನಾವು ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ವಿ. ಉಪ್ಪು ತಿಂದ ಮನೆಗೆ ದ್ರೋಹ ಬಗೆಯೋರು ಅನ್ನೋಂತ ಒಂದು ಗಾದಿ ಮಾತಿದೆ. ಇವತ್ತು ಉಪ್ಪು ತಿಂದ ಮನೆಗೆ ಅರುಣ್ ಕುಮಾರ್ ದ್ರೋಹ ಬಗ್ದಿದ್ದಾನೆ. ಇವತ್ತು ನಮ್ಮ ಆಸ್ತಿ ಪಾಸ್ತಿಗಳನ್ನೆಲ್ಲ ಅಡ ಇಟ್ಟು ನಾವಿವತ್ತು ಸಾಲ ಸೂಲವನ್ನು ಕೊಡಿಸಿ ಇವತ್ತು ನಮ್ಮನ್ನ ಬೀದಿಗೆ ತರ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ದಲ್ದಲೆ ನಮ್ಮ ವಿರುದ್ಧ ಇವತ್ತು ಆಪಾದನೆಗಳನ್ನ ಅರುಣ್ ಕುಮಾರ್ ಮಾಡೋದಕ್ಕೆ ನಿಂತಿದ್ದಾನೆ. ಕೇವಲ ನನ್ನ ಆಸ್ತಿ ಅಡ ಇಟ್ಟು ಕೋಟ್ಯಾಂತರ ರೂಪಾಯಿ ಸಾಲ ಕೊಡಿಸಿರೋದಲ್ಲ. ಇವತ್ತು ನಾನು ಹೆಸರು ಹೇಳೋದಿಲ್ಲ, ಬಹಳ ದೊಡ್ಡವರು, ಅವನನ್ನ ಸಾಕಿ ಸಲುವಿದಂತ ಈ ಒಂದು ದಾವಣಗೆರೆ ನಗರದ ಪ್ರತಿಷ್ಠಿತ ಒಬ್ಬ ವ್ಯಕ್ತಿ ಹತ್ರನು ಕೂಡ ಕೋಟ್ಯಾಂತರ ರೂಪಾಯಿ ಹಣವನ್ನ ಪಡೆದು ಇವತ್ತು ಸಾಲವನ್ನ ಏನಾದ್ರೂ ಮಾಡಿ ಮುಟ್ಗೋಲ್ ಹಾಕ್ಬೇಕು, ಸಾಲನ ಕೊಡದೆ ವಂಚಿಸ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಅರುಣ್ ಕುಮಾರ್ ಪ್ರಯತ್ನ ಮಾಡ್ತಾ ಇದ್ದಾನೆ. ಅದು ಆ ಕ್ಷೇತ್ರದ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ. ಈ ವಂಚನೆ ಮಾಡೋದು ಈ ರೀತಿ ವಂಚನೆ ಅಲ್ಲ ಅರುಣ್ ಕುಮಾರ್ ಮಾಡೋದು. ವಂಚನೆ ಮಾಡೋದು ಅಂತ ಹೇಳಿದ್ರೆ ಕೈಲಾಗದೆ ಹೋದ್ರೆ ಇವತ್ತಲ್ಲ ನಾಳೆ ಕೊಡ್ತೀನಿ ಅಂತ ಅನ್ಬೇಕು. ಆದ್ರೆ ಈ ರೀತಿಯಾಗಿ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿದ್ರೆ ನೀನು ವಂಚನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಣ ಕೊಟ್ಟಂತವ್ರಿಗೆ ಯಾವ ರೀತಿ ವಸೂಲಿ ಮಾಡ್ಬೇಕು ಅಂತಕ್ಕಂಥ ದಾರಿನೂ ಚೆನ್ನಾಗಿ ಗೊತ್ತಿರ್ತದೆ. ಆ ದಾರಿಗೆ ನಾವು ಹೋಗಿ ಬರ್ಬೇಕಾಗ್ತದೆ. ಏನ್ ಕಾರಣಕ್ಕೆ ಆರೋಪ? ನಾವು ಕೊಟ್ಟಿರ್ತಕ್ಕಂಥ ಸಾಲವನ್ನ ಕೇಳ್ಬಿಟ್ಟಾರು, ನಮ್ಮಿಂದ ವಸೂಲಿ ಮಾಡಿಬಿಟ್ಟಾರು ಅನ್ನಂತ ಕಾರಣದಿಂದ ನಾನು ಅವನ ಮೇಲೆ ನಾನು ಅಡ ಇಟ್ಟು ಸಾಲ ಕೊಡಿಸಿರ್ತಕ್ಕಂಥ ಆಸ್ತಿನ ಬಿಡಿಸ್ಕೊಡ್ಬೇಕು ಅಂತ ಹೇಳಿ ಅವನಿಗೆ ನಾನು ಪದೇ ಪದೇ ಕೇಳ್ತಾ ಇದ್ದೆ. ಆಮೇಲೆ ನಾವು ಯಾರ್ಯಾರ ಹತ್ರ ಸಾಲಗಳನ್ನ ಕೊಡಿಸಿದೀವಿ ಚುನಾವಣೆಗೆ, ಅವುಗಳನ್ನೆಲ್ಲ ನೀನ್ ಕೊಡ್ಬೇಕು ಅಂತಕ್ಕಂಥ ಮನವಿನ ಪದೇ ಪದೇ ನಾವು ಮಾಡ್ತಾ ಇದ್ವಿ. ಇವತ್ತು ಅದನ್ನೆಲ್ಲದನ್ನು ಕೂಡ ಕೇಳ್ತಾರೆ, ನನ್ನ ಮೇಲೆ ಪ್ರೆಸರ್ ಮಾಡ್ತಾರೆ ಅನ್ನಂತ ಕಾರಣದಿಂದ ಈ ಸುಳ್ಳು ಆರೋಪವನ್ನ ಅರುಣ್ ಕುಮಾರ್ ಮಾಡ್ತಾನೆ. ಅರುಣ್ ಕುಮಾರ್ಗೆ 1.5 ಕೋಟಿ ಅಲ್ಲ, ಇವತ್ತು 15 ಲಕ್ಷ ರೂಪಾಯಿ ಕೊಡೋದಕ್ಕೂ ಕೂಡ ಆತನ ಹತ್ರ ಶಕ್ತಿ ಇಲ್ಲ. ಆತನ ಆರ್ಥಿಕ ಸ್ಥಿತಿ, ಆತ ಎಷ್ಟು ವ್ಯವಹಾರಿಕವಾದಂತ ಜ್ಞಾನಸ್ಥ, ರಾಜಕೀಯ ಜ್ಞಾನಸ್ಥ ಅನ್ನೋದನ್ನ ನನಗೆ ಬಹಳಷ್ಟು ಚೆನ್ನಾಗಿ ಗೊತ್ತಿದೆ. ಈ ಆರೋಪಗಳಲ್ಲಿ ಉರುಳಿಲ್ಲ. ಹಾಗಾಗಿ ಇಂಥ ಸುಳ್ಳು ಆರೋಪಗಳನ್ನ ಮಾಡೋದನ್ನ ಅರುಣ್ ಕುಮಾರ್ ಬಿಡಬೇಕು ಅಂತೇಳಿ ನಾನು ಆಗ್ರಹ ಪಡಿಸ್ತೇನೆ. ಇದ್ರ ಜೊತೆಗೆ ಇವತ್ತು ವಚನಾನಂದ ಸ್ವಾಮಿಗಳು, ನಿನ್ನೆ ನಾವು ಅವರನ್ನ ಮಧ್ಯಾಹ್ನ 12:30 1 ಗಂಟೆಗೆ ಇಡೀ ಟ್ರಸ್ಟ್ನ ಎಲ್ಲ ಸದಸ್ಯರು ಹೋಗಿ ಪ್ರಧಾನ ಧರ್ಮದರ್ಶಿಗಳಾಗಿರ್ತಕ್ಕಂಥ BC ಉಮಾಪತಿ ಅವರ ನೇತೃತ್ವದಲ್ಲಿ ಅವರ ಆಚಾರ ವಿಚಾರಗಳು ಬೇರೆ ಬೇರೆ
ಈ ಪೀಠದಿಂದ ಪದಚ್ಯುತಿಗೊಳಿಸ್ತೀವಿ ಅಂತ ಚರ್ಚೆ ಮಾಡಿ ಅವರನ್ನ ಪದಚ್ಯುತಿಗೊಳಿಸಿದ್ವಿ ನಿನ್ನೆ ಮಧ್ಯಾಹ್ನ. ಅದಾದ ನಂತರ ಸಂಜೆ ಅವರು ಕೆಲವೊಂದು 100ರಿಂದ 150 ಜನ ಭಕ್ತರನ್ನ ಕರ್ಕೊಂಡು ಪೀಠದಲ್ಲಿ ಒಂದು ಸಭೆ ಮಾಡ್ತಾರೆ. ಸಭೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಮಸಾಜ್ ಪ್ರಿಯ ಉಚ್ಚಾಟಿತ ಸ್ವಾಮಿ ವಚನಾನಂದ ಸ್ವಾಮಿ ಅವರು ಮಾತನಾಡ್ತಾರೆ, ಇವತ್ತು ಸಿರಿಗೆರೆ ಶ್ರೀಗಳ ಜೊತೆಗೆ ನಾನು ಉತ್ತಮವಾಗಿರ್ತಕ್ಕಂಥ ಬಾಂಧವ್ಯದಲ್ಲಿ ಇರೋದೇ ತಪ್ಪ? ಇವತ್ತು ಸಿರಿಗೆರೆ ಶ್ರೀಗಳ ಬಗ್ಗೆ ಏನೆಲ್ಲ ಉಮಾಪತಿಯವರ ಆಪಾದನೆಗಳನ್ನ ಮಾಡ್ತಾರೆ, ಕ್ಷುಲ್ಲಕವಾಗಿ ಮಾತನಾಡ್ತಾರೆ ಅಂತ ವಚನಾನಂದ ಶ್ರೀಗಳು ಅಲ್ಲಿ ಮಾತಾಡೋದನ್ನ ನಾನು ಕೂಡ ಮಾಧ್ಯಮಗಳಲ್ಲಿ ನೋಡಿದೆ. ಉಚ್ಚಟಿತ ವಚನಾನಂದ ಸ್ವಾಮಿಗಳೇ, ಸಿರಿಗೆರೆ ಶ್ರೀಗಳ ಜೊತೆ ಉಮಾಪತಿ ಅವ್ರದ್ದು ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಬಾಂಧವ್ಯ ಇದೆ. ಮೊನ್ನೆ ಏನು ನಿಮ್ಮ ಆಚಾರ ವಿಚಾರಗಳನ್ನ ತಿದ್ದಬೇಕು ಅಂತಕ್ಕಂಥ ಗೊಂದಲ ಏನಾಯ್ತು, ಅವತ್ತು 41 ನಿಮಿಷಗಳ ಕಾಲ ಸಿರಿಗೆರೆ ಜಗದ್ಗುರುಗಳೇ ಉಮಾಪತಿ ಅವರಿಗೆ ಫೋನ್ ಮಾಡಿ, ಉಮಾಪತಿ ಅವರೇ, ಇವತ್ತು ಇದು ಮಠದ ಆಂತರಿಕ ವಿಚಾರ, ದಯಮಾಡಿ 24ನೇ ತಾರೀಕಿನ ದಿವಸ ನೀವು ಮೀಟಿಂಗ್ ಅನ್ನ ಕರೆದಿದ್ದೀರಿ, ಆ ಮೀಟಿಂಗ್ ಅನ್ನ ನೀವು ಮುಂದಕ್ಕೆ ಹಾಕಿ, ಇದು ನಾನು ಡೆಲ್ಲಿ ಒಳಗಿದ್ದೀನಿ, ನಾನು 28ನೇ ತಾರೀಕಿನ ದಿವಸ ಸಿರಿಗೆರೆಗೆ ಬರ್ತೀನಿ, ಒಂದು ದಿನಾಂಕ ನಿಗದಿ ಮಾಡೋಣ, ನೀವು ಮತ್ತೆ ಅವರು ಎಲ್ಲರೂ ಕೂಡಿ, ಯಾಕಂದ್ರೆ ನಿಮ್ದೊಂದು ಬಹಳ ದೊಡ್ಡ ಸಮಾಜ, ನಿಮ್ಮ ಸಮಾಜದ ಬಗ್ಗೆ ಸಿರಿಗೆರೆ ಪೀಠಕ್ಕೆ ಬಹಳಷ್ಟು ಒಂದು ಪ್ರೀತಿ ಇದೆ, ನಾವೆಲ್ಲ ಸೇರಿ ಒಂದು ಕೂತು ಮಾತಾಡಿ ಇದನ್ನೊಂದು ರಾಜಿ ಮಾಡ್ತಕ್ಕಂಥ ಪ್ರಯತ್ನ ಮಾಡೋಣ ಅಂತ ಸಿರಿಗೆರೆ ಜಗದ್ಗುರುಗಳೇ ಸುಮಾರು ಅವ್ರು ಅಲ್ಲಿ ಡೆಲ್ಲಿ ಒಳಗೆ ಬಿಸಿ ಇದ್ರು ಕೂಡ 41 ನಿಮಿಷಗಳ ಕಾಲ ಉಮಾಪತಿ ಅವ್ರ ಜೊತೆ ಮಾತಾಡಿದ್ರು. ಉಮಾಪತಿ ಅವರು, ಸ್ವಾಮೀಜಿಯವರೇ, ನಿಮಗಿಂತನೂ ದೊಡ್ಡದಿನ್ನೇನಿಲ್ಲ, ಆಯ್ತು 24ನೇ ತಾರೀಕು ಮೀಟಿಂಗ್ ಅನ್ನ ನಾನು ಮುಂದೂಡ್ತೀನಿ, ನೀವು ಬನ್ನಿ, ನೀವು ಬಂದ ಮೇಲೆ ಕರೆಸಿದಾಗ ನಾವು ಅವರು ಕೂಡ ಬಂದು ಕೂತು ನಾವ್ ಇದನ್ನೆಲ್ಲ ಚರ್ಚೆ ಮಾಡೋಣ ಅನ್ನಂತ ಮಾತನ್ನ ಉಮಾಪತಿ ಅವರು ಸಿರಿಗೆರೆ ಜಗದ್ಗುರುಗಳು ಹೇಳಿದ್ರು. ಅಕ್ಷರಶಃ ಗುರುಗಳು ಹೇಳಿದ ರೀತಿನಲ್ಲೇ 24ನೇ ತಾರೀಕಿನ ಮೀಟಿಂಗ್ ಅನ್ನ ಉಮಾಪತಿ ಅವರು ಮುಂದೂಡಿದ್ರು. ಆದ್ರೆ ಉಚ್ಚಟಿತ ಮಸಾಜ್ ಪ್ರಿಯ ಸ್ವಾಮೀಜಿ ನೀವೇನ್ ಮಾಡಿದ್ರಿ, 24ನೇ ತಾರೀಕಿನ ದಿವಸ ನಿಮಗೆ ಬೇಕಾಗಿರ್ತಕ್ಕಂಥ ಕೆಲವು ಭಕ್ತರನ್ನ ಹಣ ಕೊಟ್ಟು ಕರೆಸ್ಕೊಂಡಲ್ಲಿ ಒಂದು ಲೆಕ್ಕ ಕೊಡಿ ಅಂತಕ್ಕಂಥ ಚಳುವಳಿಯನ್ನ ಮಾಡಿದ್ರಲ್ಲ, ಸಿರಿಗೆರೆ ಜಗದ್ಗುರುಗಳಿಗೆ ನೀವು ಗೌರವ ಕೊಟ್ಟಂಗ, ಉಮಾಪತಿ ಅವ್ರ ಗೌರವ ಕೊಟ್ಟಂಗೆ ಅಂತಕ್ಕಂಥದ್ದನ್ನ ನೀವು ಒಂದು ಬಾರಿ ನಿಮ್ಮಲ್ಲಿ ಪ್ರಶ್ನೆ ಮಾಡ್ಕೊಳ್ಳಿ. ವಿನಾಕಾರಣ ಇವತ್ತು ಏನೇನೋ ಆಪಾದನೆಗಳನ್ನ ಮಾಡ್ತೀರಾ. ಶಾಮನೂರ್ ಶಿವಶಂಕರಪ್ಪನವರ ಅವರು ದೈವಾಧೀನರಾದಂತ ಸಂದರ್ಭದಲ್ಲಿ ನಾನು 2 ಬಾರಿ ಹೋಗಿದ್ದಕ್ಕೆ ಉಮಾಪತಿ ಅವರು ಟ್ರಸ್ಟ್ ಅಲ್ಲಿ ನನಗೆ ವಿರೋಧ ವ್ಯಕ್ತಪಡಿಸಿದ್ರು ಅಂತಕ್ಕಂಥ ಮಾತನ್ನು ನೀವು ನಿನ್ನೆ ಪ್ರಸ್ತಾಪ ಮಾಡಿದಿರಿ. ಇವತ್ತು ಶಾಮನೂರ್ ಶಿವಶಂಕರಪ್ಪಾಜಿ ಅವ್ರ ಜೊತೆಗೆ ಉಮಾಪತಿ ಅವರ ಒಡನಾಟ 60 ವರ್ಷದಿಂದ ಒಡನಾಟ, ಅವರಿಬ್ರು ಕೂಡ ಅಣ್ಣ ತಮ್ಮರಿಗಿಂತನೂ ಹೆಚ್ಚಾಗಿದ್ರು, ಅವ್ರ ಜೊತೆ ಅತ್ಯಂತ ಅವಿನಾಭಾವ ಸಂಬಂಧ ಇತ್ತು. ಇವತ್ತು ಈ ಪೀಠಕ್ಕೆ ದಾವಣಗೆರೆನ ನೋಡಿ ನೀವು 8 ವರ್ಷನೂ ಆಗಿಲ್ಲ, ನೀವಿಲ್ಲಿ ಬಂದು ಇಲ್ಲಿ ಅವಿನಾಭಾವವಾಗಿ ಕಟ್ಕೊಂಡಿರ್ತಕ್ಕಂಥ ಸಂಬಂಧಗಳ ಬಗ್ಗೆ ಬಾಯಿ ಬಂದಂಗೆ ಮಾತನಾಡ್ತೀರಾ ನೀವು. ಈ ರೀತಿ ಲಘುವಾಗಿ ಹಾಸ್ಯಾಸ್ಪದವಾಗಿ ಮಾತಾಡೋದನ್ನ ಬಿಡದೆ ಹೋದ್ರೆ ಬೇರೆ ರೀತಿಯ ಪ್ರಕರಣಗಳು, ಬೇರೆ ರೀತಿಯ ವಿಚಾರಗಳನ್ನ ಟ್ರಸ್ಟು ಮಾಡ್ಬೇಕಾಗ್ತದೆ ಅಂತೇಳಿ ಈ ಮೂಲಕ ನಾನು ಆಗ್ರಹ ಪಡಿಸ್ತೇನೆ. ಅದರಲ್ಲಿ ಒಂದನ್ನ ನಿಮಗೆ ಇವತ್ತು ಈ ಪತ್ರಿಕಾಗೋಷ್ಠಿ ಮೂಲಕ ಮಸಾಜ್ ಪ್ರಿಯ ಸ್ವಾಮೀಜಿ ಹೇಳೋದಕ್ಕೆ ಬಯಸ್ತೀನಿ. ಇವತ್ತೇನು ನಮ್ಮ ಮಠದಲ್ಲಿ 60 ಜನ ವಿದ್ಯಾರ್ಥಿಗಳು ಇದ್ರು, ಅನಾಥ ಮಕ್ಕಳನ್ನ ನಾವು ಇಟ್ಕೊಂಡಿದ್ವಿ, ಆ ಎಲ್ಲ 60 ಮಕ್ಕಳ ಜೊತೆಗೆ ನೀವೇನು ವಿಕೃತ ಭಾವದಿಂದ ಮಸಾಜ್ ಅನ್ನ ಮಾಡಿಸ್ಕೊಂಡಿದ್ದೀರಿ. ಅವರು 4 ಜನ ದಾವಣಗೆರೆ ನಗರದಲ್ಲಿ ಬಂದು ನಿನ್ನೆ ಬೆಳಗ್ಗೆ ಒಂದು ಕಂಪ್ಲೇಂಟ್ ಅನ್ನ ಕೊಡ್ತೀವಿ ಅಂತ ಹೇಳಿ ಅವ್ರ ತಂದೆ ತಾಯಿ ಮಕ್ಕಳನ್ನ ಕರ್ಕೊಂಡು ಬಂದು ಇವತ್ತು ದಾವಣಗೆರೆ ನಗರದಲ್ಲಿದ್ರು. ಇವತ್ತದು ಒಂದು ಕಂಪ್ಲೇಂಟ್ ಏನಾದ್ರೂ ಪ್ರಕರಣ ದಾಖಲಾಯ್ತು ಅನ್ನೋದಾದ್ರೆ ಪೋಕ್ಸೋ ಕೇಸ್ ನಿಮ್ ಮೇಲೆ ದಾಖಲಾಗ್ತದೆ. ಆ ಪೋಕ್ಸೋ ಕೇಸನ್ನ ನಿಮ್ ಮೇಲೆ FIR ಮಾಡಿಸಬಾರ್ದು ಅಂತೇಳಿ ಟ್ರಸ್ಟಿಗಳು ಎಲ್ಲರೂ ಕೂಡ ವಿಶೇಷವಾಗಿ ನಿಮ್ಮ ಗಮನದಾಗಿರ್ಲಿ. ಉಮಾಪತಿಯವರು ನಾವು ಕರ್ಕೊಂಡ್ ಬಂದ ಆ ಸ್ವಾಮೀಜಿನ ಸ್ವಾಮಿ ಮಾಡಿದೀವಿ, ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಪ್ರಕರಣ ಅವ್ರ ಮೇಲೆ ದಾಖಲಾಗಬಾರದು. ಆ ರೀತಿ ನಾವು ಮಾಡಿ ಅವರನ್ನ ಅವಮಾನಗೊಳಿಸೋದ್ ಬೇಡ ಅಂತೇಳಿ ಆ ಮಕ್ಕಳ ತಂದೆ ತಾಯಿಗಳಿಗೆ ಇವತ್ತು ಉಮಾಪತಿ ಅವರು ಬಿಡಿಸಿದ್ರು ಅಂತಕ್ಕಂಥದ್ದನ್ನ ಮಸಾಜ್ ಪ್ರಿಯ ಸ್ವಾಮೀಜಿ ನಿಮ್ಮ ಗಮನದಲ್ಲಿ ಇರಲಿ. ನಿನ್ನೆ ಪೋಕ್ಸೋ ಪ್ರಕರಣ ನಿಮ್ ಮೇಲೆ ದಾಖಲಾಗಿದ್ರೆ ನಿನ್ನೆ ಸಂಜೆಗೆ ನೀವು ಅರೆಸ್ಟ್ ಆಗ್ತಾ ಇದ್ರಿ. ಯಾಕೆ ನಾವೆಲ್ಲ ಇಷ್ಟೊಂದು ಒಳ್ಳೆ ರೀತಿಯಾಗಿ ನಿಮ್ ಬಗ್ಗೆ ಚಿಂತನೆ ಮಾಡ್ತೀವಲ್ಲ, ಇದು ನಮ್ಮ ದೌರ್ಬಲ್ಯ ಅಂತ ಭಾವಿಸಿದೀರಾ?
ನಮ್ಮ ದೌರ್ಬಲ್ಯ ಅಲ್ಲ, ಅದು ನಮ್ಮ ಒಳ್ಳೆತನ. ಆ ಉಮಾಪತಿಯವರ ಒಳ್ಳೆತನವನ್ನ ಕೆರಳಿಸ್ತಕ್ಕಂಥ ಪ್ರಯತ್ನವನ್ನ ಉಚ್ಚಾಟಿತ ಮಸಾಜ್ ಪ್ರಿಯ ಸ್ವಾಮೀಜಿ ನೀವು ಅದನ್ನ ಯಾವ ಕಾರಣಕ್ಕೂ ಕೂಡ ದುರ್ಬಳಕೆ ಮಾಡ್ಕೋಬಾರದು ಅನ್ನೋಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಇವತ್ತು ನಿನ್ನೆ ಅಲ್ಲಿ ಮಠದಲ್ಲಿ ಸಂಜೆ ಮಾತನಾಡ್ಬೇಕಾದ್ರೆ ನಮ್ಮ ಕ್ಷೇತ್ರದ ಮಾಜಿ ಶಾಸಕರಾದಂತ ಎಚ್ ಎಸ್ ಶಿವಶಂಕರ್ ಅವರು ಕೂಡ ಭಾಗವಹಿಸಿದ್ದಾರೆ. ಇವತ್ತು ಶಿವಶಂಕರಣ್ಣ, ಇವತ್ತು ನಿಮ್ ಬಗ್ಗೆ ಗೌರವ ಇದೆ. ರಾಜಕೀಯವಾಗಿ ನಮ್ಮ ಮೇಲೆ ನಿನಗೆ ಅಗೆತನ ಇರಬಹುದು, ರಾಜಕೀಯವಾಗಿ ನಿಮ್ಮ ವಿರುದ್ಧದ ಒಂದು ಪಕ್ಷದಲ್ಲಿ ನಾವು ಇರಬಹುದು. ರಾಜಕಾರಣವನ್ನ ರಾಜಕೀಯವಾಗಿ ಎದುರಿಸೋಣ, ರಾಜಕಾರಣವನ್ನ ಕ್ಷೇತ್ರದ ಜನರ ಜೊತೆ, ಜನರ ಬಳಿಗೆ ತಗೊಂಡೋಗೋಣ. ಇವತ್ತು ಸಮಾಜ ಅನ್ನಂತ ಮೂರಕ್ಷರವನ್ನ ಇಟ್ಕೊಂಡು ಅದನ್ನ ಅಡ್ಡ ಇಟ್ಕೊಂಡು ನಾವು ರಾಜಕಾರಣ ಮಾಡೋದು ಬೇಡ. ಇವತ್ತು 18 ವರ್ಷದಿಂದನೂ ಕೂಡ ಆ ಪೀಠಕ್ಕೆ ಬಹಳಷ್ಟು ಅವಿನಾಭಾವವಾಗಿ ನಾನು ಸಾಕಷ್ಟು ಕೆಲಸ ಮಾಡಿದ್ರು ಕೂಡ ಪೀಠದ ಕೆಲಸ ಮಾಡಿದ್ದೇನೆ ವಿನಃ ಪೀಠದ ಒಳಗೆ ನಾನು ರಾಜಕಾರಣ ಯಾವತ್ತೂ ಮಾಡಿಲ್ಲ. ಇವತ್ತು ನೀವು ಕೂಡ 18 ವರ್ಷ ನಮ್ಮ ಮಠದ ಮುಂದೆ ಹೋದ್ರೂ ಕೂಡ ಯಾವತ್ತೂ ನೀವು ಒಳಗೆ ಬಂದಿರ್ಲಿಲ್ಲ. ನಿನ್ನೆ ಬಂದಿದ್ದೀರಿ, ಸಮಾಜದವ್ರು ನೀವು, ಸಂತೋಷ. ನಿನ್ನೆ ನೀವು ಬಂದಿದ್ದೀರಿ, ನನಗೆ ಬಹಳಷ್ಟು ಸಂತೋಷ. ಬರ್ರಿ ಹೋಗ್ರಿ. ಆದ್ರೆ ಆ ಪೀಠದಲ್ಲಿ ರಾಜಕಾರಣವನ್ನ ನಾನು ಗೌರವಯುತವಾಗಿ ನಿಮಗೆ ಸಲಹೆ ಕೊಡ್ತೀನಿ, ಅಲ್ಲಿ ರಾಜಕಾರಣನ ಮಾಡೋದ್ ಬೇಡ. ಕ್ಷೇತ್ರ ಇದೆ, ರಾಜಕೀಯ ಇದೆ, ನಿಮಗೊಂದು ಪಕ್ಷ ಇದೆ, ನಮಗೊಂದು ಪಕ್ಷ ಇದೆ. ರಾಜಕಾರಣವನ್ನ ರಾಜಕೀಯವಾಗಿ ಎದುರಿಸೋಣ, ಅಲ್ಲಿ ಹೋರಾಟ ಮಾಡೋಣ ಜನರ ಜೊತೆಗೆ. ಆದ್ರೆ ಅಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಈ ಸಮಾಜದಲ್ಲಿ ರಾಜಕಾರಣವನ್ನ ಬೆರೆಸಬಾರದು ಅಂತ ಹೇಳಿ ಅತ್ಯಂತ ನಾನು ಗೌರವಪೂರ್ವಕವಾದಂತ ಒಂದು ಮಾತನ್ನ ಹೇಳೋದಕ್ಕೆ ಬಯಸ್ತೇನೆ. ಹಾಗೇನೆ ಒಂದು ಮಾತನ್ನ ತಾವು ಹೇಳಿದಿರಿ, ಇವತ್ತು ನಾನು ಒಳಗ್ ಬಂದಿದ್ದೀನಿ, ನೀವು ಹೊರಗೆ ಹೋಗಿದ್ದೀರಿ, ಗಂಡು ಮಕ್ಕಳಾದ್ರೆ ಇಪ್ಪಟ್ಟು ಇಲ್ಲಿಗೆ ಬರ್ರಿ ಅಂತಕ್ಕಂಥ ಮಾತನ್ನು ಕೂಡ ತಾವು ಮಾತಾಡಿದಿರಿ. ಇವತ್ತು BC ಉಮಾಪತಿಯವರ ನೇತೃತ್ವದಲ್ಲಿ ಅಲ್ಲಿರ್ತಕ್ಕಂಥ ಟ್ರಸ್ಟಿಗಳು ನಾವೆಲ್ಲ ಗಂಡು ಮಕ್ಕಳು, ನಾವೆಲ್ಲ ಗಂಡು ಮಕ್ಕಳಾಗಿರೋದ್ರಿಂದಲೇ ನೀವು ಹೋಗಿ ಅಲ್ಲಿ ತಲೆ ಎತ್ತಿ ನೋಡೋಂತ ದೊಡ್ಡ ದೊಡ್ಡ ಕಟ್ಟಡಗಳನ್ನ ಕಟ್ಟಿ ಹರಿಹರದ ಪಂಚಮಸಾಲಿ ಜಗದ್ಗುರು ಪೀಠವನ್ನ ಇವತ್ತು ಬಹಳ ಎತ್ತರಕ್ಕೆ ನಾವು ಕಟ್ಟಿ ಬೆಳೆಸಿದೀವಿ. ಹಾಗಾಗಿ ಈ ಯಾವುದೇ ಸವಾಲುಗಳನ್ನ ಆಗ್ತಕ್ಕಂಥ ಒಂದು ಮಾತುಗಳನ್ನ ತಾವು ಆಡದೆ, ಏನು ನಿನ್ನೆ ನೀವು 18 ವರ್ಷಗಳ ನಂತರ ಅಲ್ಲಿ ಹೋಗಿದ್ದೀರಿ, ಸಂತೋಷ. ನಿಮಗೆ ಏನ್ ಸಾಧ್ಯ ಇದೆ ಅನ್ನೋ ಸಮಾಜದ ಬಗ್ಗೆ ನಿಮಗೂ ಕೂಡ ಕಳಕಳಿ ಇದೆ. ನೀವು ಆ ಕೆಲಸವನ್ನ ಮಾಡ್ಬೇಕೇ ವಿನಃ ಬೇರೆ ರೀತಿಯ ಮಾತುಗಳನ್ನ ಆಡಬಾರ್ದು ಅಂತೇಳಿ ಗೌರವಯುತವಾಗಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಏನೆಲ್ಲ ಮಾತನಾಡಿದಿರಿ ವೈಯಕ್ತಿಕವಾಗಿ, ಯಾರೋ ಸಿಮೆಣ್ಣಿ ಮಾರ್ತಿದ್ರು, ಪೆಟ್ರೋಲ್ ಮಾರ್ತಾರೆ, ಹಾಗೆ ಹೀಗೆ. ಇವತ್ತು ಚಾ ಮಾರ್ತಕ್ಕಂತ ಒಬ್ಬ ಹುಡುಗ ಈ ದೇಶದ ಪ್ರಧಾನಿಯಾಗಿದ್ದಾರೆ. ನಮ್ಮ ಬದುಕುಗಳನ್ನ ಕಟ್ಕೊಳ್ಳೋದಕ್ಕೆ ಸಿಮೆಣ್ಣಿ ಮಾರ್ಬೇಕಾಗ್ತದೆ, ಕೂಲಿ ಮಾಡ್ಬೇಕಾಗ್ತದೆ, ಅಜಯ್ ಕುಮಾರ್ ಅಂತವ್ರು ಬ್ರೆಡ್ ಮಾರ್ಬೇಕಾಗ್ತದೆ. ಇವತ್ತು ಎಲ್ಲರೂ ಕೂಡ ನಾವೆಲ್ಲವೂ ನಮ್ದೇ ಆಗಿರ್ತಕ್ಕಂಥ ಒಂದು ವೃತ್ತಿಯಿಂದ ಬಂದು ನಾವ್ ಈ ಸಮಾಜದಲ್ಲಿ ದೊಡ್ಡವರಾಗ್ಬೇಕಾಗ್ತದೆ, ಆರ್ಥಿಕವಾಗಿ ಸಬಲರಾಗ್ಬೇಕಾಗ್ತದೆ. ಯಾರ ವೈಯಕ್ತಿಕ ಬದುಕನ್ನು ಕೂಡ ಕೆರಳಿಸಬಾರದು ಅಂತ ಹೇಳಿ ಗೌರವಾನ್ವಿತ ಆಗಿರ್ತಕ್ಕಂಥ ಮಾಜಿ ಶಾಸಕರಿಗೆ ನಾನು ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತೇನೆ.